ಈಗ ಎಷ್ಟೋ ಹಾಡುಗಳನ್ನ ನೀವು ಬರ್ದಿದ್ದೀರಾ, ನಿಮಗೆ ಒನ್ ಆಫ್ ಯುವರ್ ಫೇವ್ರೆಟ್ ಅಂದ್ರೆ ಈಗ ಈ ತರ ಒಂದು ಹಾಡನ್ನ ನಾನು ಇನ್ನಷ್ಟು ಇಂಪ್ರೂವೈಸ್ ಮಾಡ್ಬೋದು ಅನ್ನೋ ತರದ್ ಯಾವ್ದಾದ್ರು ಅನ್ಸಿದ್ಯಾ? ಲೈಕ್ ರಿಲೀಸ್ ಆದ್ಮೇಲೂ ಕೂಡ ಆತರ ಅನ್ಸಿದ್ಯಾ ನಿಮ್ಗೆ? ಬಿಕಾಸ್ ನಮ್ಗಳಿಗೂ ಅನ್ಸ್ತಿ, ಇವಾಗ ಫಾರ್ ಎಕ್ಸಾಂಪಲ್ ಹೇಳೋಣ, ನಾನು ಯಾವ್ದೋ ಒಂದು ಫೋಟೋ ತೆಕ್ಕೊಂಡಿದ್ದೀನಿ, ಚೆನ್ನಾಗಿದೆ ಅಂತ ಅಪ್ಲೋಡ್ ಮಾಡ್ಬಿಟ್ಟಿರ್ತೀನಿ, ದೆನ್ ಐ ರಿಯಲೈಸ್ ಅಯ್ಯೋ ಇದನ್ನ ಇನ್ನೂ ಚೆನ್ನಾಗಿ ತೆಕ್ಕೊಂಡಿದ್ರೆ ಇನ್ನೂ ಅನ್ನಿಸ್ತಿತ್ತು, ಆ ಥರದ ಫೀಲಿಂಗ್ ಅಲ್ಲಿ ಕೇಳ್ತಾರೆ. ನಾನು ಹಾಡುಗಳನ್ನ ಬರ್ದಿರ್ತೀರಾ, ಅದು ರಿಲೀಸ್ ಕೂಡ ಆಗಿರತ್ತೆ, ಬಟ್ ಲೇಟರ್ ಆನ್ ನಿಮ್ಗೆ ಕೇಳಿದಾಗ ಈ ಲೈನನ್ನ ಆ ಕ್ಷಣಕ್ಕೆ ಮತ್ತೆ ಬೇರೆ ಲೈನ್ ಬಂದು ಈ ಲೈನ್ ಈ ತರ ಆದ್ರೂ ಇಂಪ್ರೂವೈಸ್ ಮಾಡ್ಬೋದಾಗಿತ್ತಲ್ಲ ಅಂತ ಅನ್ಸಿರೋದಿದ್ಯಾ? ನನಗೆ ಏನಂದ್ರೆ ನಾನು ಆ ಒಂದು ಇದರಲ್ಲಿ ಇವಾಗ ನನಗೆ ಮೈನ್ ಏನಂದ್ರೆ ಒಂದು ಸಾಂಗ್ನ ಇವಾಗ ನಾನು ಇವತ್ತು ಕೂತಿದ್ದೀನಿ ಅಂತಂದ್ರೆ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದಟ್ ಡೇಸ್ ಮೂಡ್ ಆ್ಯಂಡ್ ಆಲ್ಸೋ ಅವತ್ತಿನ ದಿನಕ್ಕೆ ನನ್ನ ಯೋಚನಾ ಶಕ್ತಿ ಏನಿತ್ತು. ಯಾಕಂದ್ರೆ 10 days ಆದ್ಮೇಲೆ ನಾನು ಇನ್ನಷ್ಟು ತುಂಬ್ಕೊಂಡಿರ್ಬೋದೇನೋ ನನ್ನ ಒಳಗಡೆ. ತುಂಬ್ಕೊಳ್ದೆ, ಯಾಕಂದ್ರೆ ಅವತ್ತು ಬರೀದೆ ಇಲ್ಲ ಅದನ್ನ 5 ದಿನ ಬಿಟ್ಕೊಂಡ್ ಬರೆದ್ರೆ ಇದಕ್ಕಿನ್ನ ಡಬಲ್ ಕೆಟ್ಟದಾಗಿ ಬರ್ದಿರ್ಬೋದೇನೋ, ಹೇಳಕ್ಕಾಗಲ್ಲ. ಎರಡೂ ಚಾನ್ಸಸ್ ಇದೆ. ಸೊ ಅದಕ್ಕೆ ನನಗೆ ಯಾವತ್ತೇನಂದ್ರೆ ನಾನು ಆ ಸಾಂಗ್ ಬರೆಯೋ ದಿನ ಎಷ್ಟು ಇದ್ರಲ್ಲಿತ್ತು, ನನ್ನ ಐಕ್ಯೂ ಎಷ್ಟು ಇದ್ರಲ್ಲಿತ್ತು. ಯಾಕಂದ್ರೆ ಕೆಲವು ಸಲ ನಮಗೆ ಗೊತ್ತಿಲ್ಲದೆ ಎಷ್ಟೊಂದು ಲೈನ್ಸ್ ಬಂದಿರುತ್ತೆ, ಕೆಲವು ಸಲ ನಮಗೆ ಗೊತ್ತಿದ್ದು ಬಂದಿರುತ್ತೆ. ಸೊ ನನಗೆ ಯಾವತ್ತು ಒನ್ಸ್ ಐ ರೈಟ್ ಐ ಆಲ್ವೇಸ್ ಎಂಜಾಯ್ ದ್ಯಾಟ್ ಅವತ್ತಿಂದ. ಯಾಕಂದ್ರೆ ರೀಸೆಂಟಾಗಿ ಏನಾಯ್ತು, ಒಂದು ಸಾಂಗ್ ತುಂಬ ಹಳೆಯ ಸಾಂಗು, ಶುರುವಾಗುವ ಮುನ್ನ ಅಂತ ಒಂದು ಸಾಂಗ್, ಪ್ರಥಮ್ ಸರ್ ಅವ್ರದ್ದು ಫಿಲ್ಮ್ ದೇವರಂತ ಮನುಷ್ಯ ಅಂತ. ಅದು ನನಗೆ ಮೊನ್ನೆ ಏನೋ ಇದು ಮಾಡ್ತಾ ಅದ್ರದ್ದು ಕೆಲವು ಲೈನ್ಸ್ ರೀಲ್ಸಲ್ಲೆಲ್ಲೋ ನೋಡಿದೆ. ನನಗೆ ಇದೇನಿದು ಇವಾಗ ಅದು ಹೋಗಿ ನೋಡಿದೆ, ಇವಾಗ ಟ್ರೆಂಡಿಂಗ್ ತೋರಿಸ್ತಾ ಇತ್ತಾ ಇದು. ಅದು ಆಲ್ಮೋಸ್ಟ್ 7 years ಅನ್ಸುತ್ತೆ. ನಾನು ಸರಿ ಸಾಂಗ್ ಹೋಗಿ ನೋಡೋಣ, ತುಂಬ ದಿನ ಆಗಿತ್ತಲ್ವ ಇದು ಅಂತ ಹೋಗಿ ನಾನು ಯೂಟ್ಯೂಬಲ್ಲಿ ಹುಡುಕಿ ನೋಡಿದೆ. ಅದು ಆಲ್ಮೋಸ್ಟ್ ಒಂದು 6 million ತನಕ ಹೋಗಿದೆ ಅವಾಗಿದ್ದು. ನಾನು ಇದು ಇಷ್ಟೆಲ್ಲ ಓಡಿದ್ಯಾ ಇದು ಅಂತ ಮತ್ತೆ ಕೇಳಿದೆ ಆ ಸಾಂಗು. ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. 7 ವರ್ಷದಿಂದ ಈಗ ಬರ್ದಿದ್ನ ಹಿಂಗೆಲ್ಲ ನಾನು ಅವಾಗ ಹಿಂಗೆ ಓಡಿತಾನಂತಲೇ ಅಂತ ಅನ್ನೋ ಥರ ನನಗೆ ಖುಷಿ ಆಯಿತು. ನನಗೆ ಯಾವತ್ತು ನಾನು ವಾಪಸ್ ಹೋಗಿ ನನ್ನ ಸಾಂಗ್ನ ಕೇಳಿದಾಗ ನನಗೆ ತುಂಬ ಖುಷಿ ಆಗುತ್ತೆ. ಇಂಪ್ರೂವ್ ಅನ್ನೋ ಥರ ಬಂದ್ಬಿಟ್ರೆ ಅವಾಗ ನಾನು ನನ್ನ ಒಂದು ಸೋಲ್ ಆಗಲಿ ಇಲ್ಲ ನನ್ನ ಒಂದು ಹಾರ್ಟ್ ಕೊಟ್ಟಿಲ್ಲ ಅನ್ನೋ ಒಂದು ಇದು ಬಂದ್ಬಿಡುತ್ತೆ ನನಗೆ. ಸೊ ಎವ್ರಿ ಸಾಂಗ್ ಐ ಶುಡ್ ರೈಟ್ ಫಸ್ಟ್ ಥಿಂಗ್ ಐ ಶುಡ್ ರೈಟ್ ಫ್ರಮ್ ಮೈ ಹಾರ್ಟ್, ನೆಕ್ಸ್ಟ್ ಥಿಂಗ್ ರೈಟ್ ಫ್ರಮ್ ಮೈ ಬ್ರೈನ್ ಅಂತ ನನಗೆ. ವಂಡರ್ಫುಲ್. ಈಗ ನೀವು ಹೇಳ್ತಾ ಇದ್ರಿ ನಾನು ಈ ಥರದ್ದು ಈ ಸಮಯಕ್ಕೆ ನನ್ನದು ಮೈಂಡ್ ಸೆಟ್ನ ನೋಡ್ಕೊಳ್ತೀನಿ ಅಂತ, ಬಟ್ ಆದರೂ ಯಾರಿಗೆ ಆದ್ರೂ ಈ ಥರ ಬರಿತಾ ಇರಬೇಕಾದ್ರೆ ಎಲ್ಲೋ ಒಂದು ಲೈನಿಗೆ ನೀವು ಸ್ಟಕ್ ಆಗೋಗಿರ್ತೀರಾ. ನೆಕ್ಸ್ಟ್ ಲೈನ್ ನಿಮಗೆ ಎಷ್ಟೇ ಯೋಚನೆ ಮಾಡಿ ಟಿಪ್ಪರ್ಲಾಗ ಹಾಕಿ ನಿಮಗೆ ನೆನಪು ಬರ್ತಾ ಇರಲ್ಲ. ಸಿಚುಯೇಷನ್ಸ್ಗಳು ಇರ್ತಾವಲ್ವಾ, ಏನ್ ಮಾಡ್ತೀರಾ ಅದರ ಟೈಮಲ್ಲಿ? ಲೈಕ್ ಸೀರಿಯಸ್ ಆಗಿ ಕೇಳ್ತಾ ಇರೋದು ನಾನು. ಬಿಕಾಸ್ ಯಾರಿಗೋ ಒಬ್ರಿಗೆ ನೀವು ಒಂದು ಲಿರಿಕ್ಸ್ ಬರಿತಾ ಇದ್ದೀರಾ ಅಂಡ್ ನೀವು ವಿಲ್ ಪೋರ್ ಯುವರ್ ಹಾರ್ಟ್ ಸೋಲ್ ಇನ್ ಟು ಇಟ್. ನಿಮ್ಗೆ ಎಲ್ಲೋ ಒಂದ್ ಕಡೆ ಮಿಸ್ ಆಗೋಗಿ ನಾನು ಸ್ಟಕ್ ಆಗೋಗಿದ್ದೀನಿ, ಏನ್ ಮಾಡ್ಲಿ, 4 ದಿನ ಆಗಿದೆ ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಆ ಥರದ ಸಿಚುಯೇಷನ್ ಅಲ್ಲಿ ಹೌ ವಿಲ್ ಯು ಹ್ಯಾಂಡಲ್ ಅಂತ? ಅದಕ್ಕೆ ವಿ ನೀಡ್ ಟು ಕಮ್ ಔಟ್ ಆಫ್ ಇಟ್. ಹೆಂಗನ ಮಾಡಿ ಬೇರೆ ದಾರಿ ಹುಡುಕಬೇಕು. ಐದರ್ ಬ್ರೇಕ್ ತೊಗೊತಿರೋ, ಇಲ್ಲ ಒಂದು ವಾಕ್ ಹೋಗ್ತಿರೋ, ಇಲ್ಲ ಏನೋ ಅಂದರೆ ಒಂದು ಸ್ವಲ್ಪ ಹೊತ್ತು ಗೇಮ್ ಆಡ್ತಿರೋ, ಇಲ್ಲ ಬೇರೆ ಯಾವುದೋ ಒಂದು ಹಾಡಿಗೆ ಹೋಗಿ ವಾಪಸ್ ಬರ್ತಿರೋ, ಗೊತ್ತಿಲ್ಲ. ಯಾಕಂದರೆ ಏನೋ ಮಾಡ್ಬೇಕಾದ್ರೆ ಕ್ರ್ಯಾಕ್ ಆಗುತ್ತೆ ಒಂದೊಂದ್ಸಲ. ಏನೋ ಮಾಡ್ಬೇಕಾದ್ರೆ ಇದಕ್ಕಿರೋ ಅಂಥದ್ದು. ನನಗೆ ಏನಾಗಿತ್ತು ಅಂದರೆ ಮಾಡ್ಬೇಕಾರೆ ನಾವು ಕೂತಿದ್ದ ದಿನ, ಇಲ್ಲ ನಾವು ಅವತ್ತು ಡಿಸ್ಕಷನ್ ಮಾಡಿದ ದಿನ ನಮಗೆ ಕೆಲವೊಂದೆಲ್ಲ ನಮಗೆ ಕ್ರ್ಯಾಕ್ ಆಗಲಿಲ್ಲ. ನಾವು ಕೂರೋಷ್ಟು ಕೂತ್ವಿ. ಆಮೇಲೆ ಇನ್ನೊಂದ್ಸಲ ಅಂದರೆ ನೆಕ್ಸ್ಟ್ ಡೇ ಕೂರೋಣ ಇದಕ್ಕೆ ಅಂತ ಹೇಳಿ ನಾವು ವೈಂಡ್ ಅಪ್ ಮಾಡಿದ್ವಿ. ನಾನು ಆಲ್ಮೋಸ್ಟ್ ಸರ್ ಮನೆಗೆ ಹೋಗ್ತಾ ಇದ್ದೆ, ಚರಣ್ ಸರ್ ಮನೆಗೆ. ಹೋಗ್ತಾ ಗಾಡೀಲಿ ನನಗೆ ನಾವು ಎಲ್ಲಿ ಇದಾಗ್ತಿದ್ವೋ ನನಗೆ ಆ 4 lines ನನಗೆ ಹೋಗ್ತಾ ಗಾಡೀಲಿ ನನಗೆ ಅದರದ್ದು ಒಂದು ಐಡಿಯಾ ಫ್ಲ್ಯಾಶ್ ಆಯಿತು. ಯಾವ್ದು ಲೈನ್ಸ್? ಅದು ಲಾಸ್ಟಲ್ಲಿ ಬರುತ್ತೆ. ಇದು ಓಡಿ ಚಿನ್ನ 2 ಆಲ್ಕೋವಾ ಜಾಂಗ್ರಿ ಉಪ್ಪಿಟ್ಟು. ಅದು ಹೋಗ್ತಾ ನನಗೆ ಕ್ರ್ಯಾಕ್ ಆ 4 lines ನಾನು ಇದು ಮಾಡ್ಕೊಂಡು ಹೋದೆ. ಸರ್ಗೆ ಹೋಗ್ಬಿಟ್ಟು, ಸರ್ ಈ ಥರ ಒಂದು ಇದು ಬಂದಿದೆ, ಐಡಿಯಾ ಬಂದಿದೆ ಸರ್, ಏನಾಗಿ ಸಾಂಗು ಫಿಕ್ಸ್ ಆಗ್ಬಿಡ್ತೀವಿ ಇವತ್ತು ಬನ್ನಿ ಅಂತ. ನಾವು ಅವತ್ತು ಕುತ್ಕೊಂಡು ಮುಗಿಸ್ಬಿಟ್ವಿ ಸಾಂಗ್ನ. ಸೊ ಅದು ಒಂದೊಂದ್ಸಲ ಹೇಳೋಕ್ಕಾಗಲ್ಲ, ಬಹುಶಃ ಈ ಲೈನೇ ಬರಬೇಕಿತ್ತು ಆ ಸಾಂಗ್ನ ನಾವು ಮುಗ್ಸೋಕ್ಕೆ. ಅಲ್ಲಿಂದ ನಮ್ಗೆ ಇಡೀ ಸಾಂಗ್ದು ಒಂದು ಐಡಿಯೇಷನ್ ಕ್ರ್ಯಾಕ್ ಹಾಕಕ್ಕೆ ನಮಗೆ ಶುರು ಆಯಿತು. ವೆರಿ ನೈಸ್. ಆ್ಯಂಡ್ ಈಗ ಎಲ್ಲರ ಲೈಫ್ನಲ್ಲೂ ಕೂಡ ಒಂದು ಪರ್ಸನ್ ಇದ್ದೇ ಇರ್ತಾರೆ ಹೂ ಬಿಲೀವ್ಸ್ ಇನ್ ಯು. ಏನೇ ಆಗಲಿ, ನೋ ಮ್ಯಾಟರ್ ವಾಟ್ ದಟ್ ಸಿಚುಯೇಷನ್ ಇಸ್, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ಆ ಥರ ನಿಮಗೆ ನಿಮ್ಮ ಲೈಫ್ನಲ್ಲಿ ಹೂ ಇಸ್ ದಟ್ ಒನ್ ಸ್ಪೆಷಲ್ ಪರ್ಸನ್? ನೀವು ಬರೆಯೋದಕ್ಕಿಂತ ಮುಂಚೆ ಅಥವಾ ಬರೆದು ಆದಮೇಲೆ, ನೀವು ಸೆಲೆಬ್ರಿಟಿ ಆದಮೇಲೂ ಕೂಡ ಲೈಕ್ ನಾನು ಹೇಳಿರ್ಲಿಲ್ವಾ ನೀನು ಹಾಗೆ ಆಗ್ತೀಯ ಅಂತ ಅನ್ನೋ ಅಂಥ ಒಂದು ಪರ್ಸನ್ ಯಾರು?
ಯಾವತ್ತು ತಾಯಿನೇ ಇರ್ತಾರೆ ಫಸ್ಟು. ಅದಾದ್ಮೇಲೆ ಇವಾಗ ಲೈಫ್ ಹೊಸ ಪರ್ಸನ್ ಆಗಿ ಹೆಂಡತಿ ಬರ್ತಾರೆ. ಸೊ ಅದು ಯಾವತ್ತು ಅವ್ರು ಇದ್ದೇ ಇರೋದು. ಯಾಕಂದರೆ ನಮ್ಮೆಲ್ಲ ಸಿಚುವೇಶನ್ ನೋಡೋಕೆ ಅವ್ರಿಬ್ಬರಿಗೇನೆ ಸಿಗೋದು ಜಾಸ್ತಿ. ಫ್ರೆಂಡ್ಸ್ಗೆ ಸಿಕ್ಕಿದ್ರು ಮೇ ಬಿ ಎಲ್ಲ ಸಿಗಲ್ಲ ಫ್ರೆಂಡ್ಸ್ಗೆ. ಸೊ ಇವ್ರಿಬ್ರಿಗಾದ್ರೆ ಎರಡೂ ಸಿಗುತ್ತೆ. ಯಾಕಂದರೆ ಡೈಲಿ ಡೇ ಇನ್ ಆ್ಯಂಡ್ ಡೇ ಔಟು ಅವ್ರು ನೋಡ್ತಾ ಇರ್ತಾರೆ, ಇವನು ಈ ಸಾಂಗ್ ಬರೀಬೇಕಾದ್ರೆ ಏನು ಮಾಡ್ತಿದ್ದ, ಇಲ್ಲ ಈ ಸಾಂಗ್ ಹೋದಾಗ ಆ ಡೇ ಹೇಗಿತ್ತು. ಸೊ ಎರಡೂ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ದೇ ಮೈಟ್ ನಾಟ್ ನೋ ದ ಟೆಕ್ನಿಕಾಲಿಟೀಸ್ ಆಫ್ ಇಂಡಸ್ಟ್ರಿ ಆರ್ ದ ಸಾಂಗ್, ಬಟ್ ಅವ್ರಿಗೆ ಗೊತ್ತು, ಆ ಎಮೋಷನ್ ಅವ್ರಿಗೆ ಗೊತ್ತಿರುತ್ತೆ. ಸೊ ಅದು ಅವರಿಬ್ಬರಿಗೆ ಅರ್ಥ ಆಗೋದು. ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡಿದೆ, ವೆರಿ ನೈಸ್. ಈಗ ನೀವು 15 ವರ್ಷ ಇದ್ದಾಗ, ಲೆಟ್ಸ್ ಗೋ ಬ್ಯಾಕ್ ಟು ದಟ್ 15-year-old ನಾಗಾರ್ಜುನ ಶರ್ಮಾ. ಆ ಒಂದು ಪರ್ಸನ್ ನೀವು ಮೀಟ್ ಮಾಡಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಟು ದಟ್ 15-year-old ಬಾಯ್? ಅಂದ್ರೆ ಆಗ ಒಂದು ಕನಸಿತ್ತು ಅಂಡ್ ಧೈರ್ಯನೂ ಇತ್ತು. ಯಾಕಂದ್ರೆ ಧೈರ್ಯ ತುಂಬಿದ್ದು ನನ್ನ ಕ್ರಿಕೆಟ್ ಕೋಚ್, ನಿನ್ನ ಜೀವನ ನೋಡ್ಬೋದು ನೀನು ಅಂತ. ಯಾಕಂದ್ರೆ ನಾನು ಯಾವತ್ತೂ ನಾನು ಸ್ಪೋರ್ಟ್ಸ್ನ ತುಂಬ ಸೆಲೆಬ್ರೇಟ್ ಮಾಡ್ತೀನಿ. ನಾನು ಸ್ಪೋರ್ಟ್ಸ್ನ ತುಂಬ ಪ್ರಿಫರ್ ಅನ್ನೋಕ್ಕಿಂತ ಸ್ಪೋರ್ಟ್ಸ್ ಈಸ್ ಇನ್ ಮೀ ಅನ್ನೋ ಥರ ನಾನು ಅನ್ಕೊಂಡು. ಯಾಕಂದರೆ ಸೋಲು ಗೆಲುವನ್ನ ತೋರಿಸಿದೆ ಸ್ಪೋರ್ಟ್ಸ್. ಅಂದರೆ ಯಾವುದ್ರಲ್ಲೋ ಸೋಲಕ್ಕಿಂತ ಮುಂಚೆ ನಾವು ಅಲ್ಲಿ ಸೋತ್ಬಿಟ್ಟಿದ್ವಿ. ಸೊ ಆ ಸೋಲನ್ನ ಹೇಗೆ ತಗೋಬೇಕು, ಇಲ್ಲ ಅದೇನಾ ಅಲ್ಟಿಮೇಟ್ ಅನ್ನೋದನ್ನ ನಾವು ಕ್ರಿಕೆಟಲ್ಲಿ ನೋಡಿದ್ವಿ, ಆ ಗ್ರೌಂಡಲ್ಲಿ ನೋಡಿದ್ವಿ. ಸೊ ಅದಕ್ಕೆ ನನಗೆ ಆ 15 ಇಯರ್ಸಲ್ಲಿ ನನಗೀಗ ಕೆಲವು ಸಲ ಅನಿಸುತ್ತೆ, ಏನೋ ನಾನು PU ಇರ್ಬೇಕಾದ್ರೆ ಇದೆಲ್ಲ ಬರಿತಾ ಇದ್ದೆ ಕುತ್ಕೊಂಡು ನನ್ನ ಡೈರಿಲಿ, ಕಾಲೇಜ್ ನೋಟ್ಬುಕ್ಕಲ್ಲಿ ಕುತ್ಕೊಂಡು ಬರಿತಾ ಇದ್ದೆ. ಅವಾಗ ಬರೆದು ಇಟ್ಟಾಗೆಲ್ಲ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಕೇಳಿದರು, ನೀನು ಇಷ್ಟು ಬರಿತಾ ಇದೆಯಾ ಮಗ, ನಿನ್ನ ಲಿರಿಕ್ಸ್ ಯಾರಿಗೆ ಬೇಕು, ಇಸ್ ದೇರ್ ಎನಿವನ್ ದಟ್ ಯು ವಾಂಟ್ ಟು ಲಿಸನ್ ಅಬೌಟ್ ದಿಸ್ ಆರ್. ಅಂದರೆ ಅವರೇನು ಕೆಟ್ಟ ದೃಷ್ಟಿಯಿಂದ ಅಲ್ಲ, ಅಂದರೆ ಒಂದು ವೇಕಪ್ ಕಾಲ್ ಥರ. ನಿನ್ನ ಲಿರಿಕ್ಸ್ ಅಂದ್ರೆ ಇವಾಗ ಒಬ್ರಿಗೆ ಬರ್ಸ್ಬೇಕು ಅಂತ ಅನ್ನಿಸ್ಬೇಕಲ್ಲ, ಕರೆಕ್ಟ್, ಆ ಥರ ಇದೆ ಅಂತ ನಿಂಗೆ ಅನ್ನಿಸ್ತಾ ಇದೆಯಾ? ಯಾಕಂದರೆ ಇಂಡಸ್ಟ್ರಿ ಇಸ್ ಸಮಥಿಂಗ್ ಗೊತ್ತಿಲ್ಲ ಯಾರಿಗೆ ಏನು ಸಿಗುತ್ತಿಲ್ಲ ಅಂತ. ಯಾಕಂದರೆ ಎವ್ರಿ ಫ್ರೈಡೇ ಈಸ್ ಎ ನ್ಯೂ ಸ್ಟಾರ್ಟ್. ಸೊ ಆ ಥರ ಇರ್ಬೇಕಾದ್ರೆ ನಿನಗೆ ಅನ್ನಿಸ್ತಾ ಇದೆಯಾ? ಯಾಕಂದರೆ ಈಗ ಆಲ್ರೆಡಿ ಅಲ್ಲೆಲ್ಲ ದಿಗ್ಗಜರು ಇದ್ದಾರೆ, ಬರೀತಾ ಇರೋರು ಇದ್ದಾರೆ. ಅದು ಇದ್ದೂ ನಿನಗೆ ಅಲ್ಲೊಂದು ಪ್ಲೇಸ್ ಇದೆಯಾ ಗೊತ್ತಿಲ್ಲ. ಆಬ್ವಿಯಸ್ಲಿ ಯಾರು ಅದನ್ನ ಡಿಸೈಡ್ ಮಾಡ್ಕೊಂಡು ಬರೋಕ್ಕಾಗಲ್ಲ. ಬಟ್ ಏನು ಮಾಡ್ಬೋದು, ಕನಸು ಕಾಣ್ಬೋದು. ಕನಸು ಅನ್ನೋಕ್ಕಿಂತ ಒಂದು ಅಪೇಕ್ಷೆ ಇಟ್ಕೋಬೋದು. ಹೌದಪ್ಪ, ನಮಗೂ ಏನೋ ಒಂದು ಸ್ಥಾನಮಾನ ಇರ್ಬೋದೇನೋ ಅಂತ ಅನ್ಕೋಬೋದು. ಹಂಗೆ ಅನ್ಕೊಂಡು ಇವತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ಕಣ್ ಮುಂದೆ, ಅಂದ್ರೆ ಗೊತ್ತಿಲ್ಲ ಅದೇನು. ವೆರಿ ನೈಸ್. ಈಗ ನಿಮ್ಗೆ ಯು ಬೀಯಿಂಗ್ ಅ ಲಿರಿಸಿಸ್ಟ್, ಹೂ ಇಸ್ ಯುವರ್ ಫೇವ್ರೆಟ್ ಲಿರಿಸಿಸ್ಟ್? ಇದ್ದೇ ಇರ್ತಾರಲ್ಲ. ಖಂಡಿತವಾಗ್ಲು. ಯಾಕಂದ್ರೆ ನಾನು ಟೀನೇಜಲ್ಲಿ ಇರ್ಬೇಕಾದ್ರೆ ಅದನ್ನ ಶೇಪ್ ಅಪ್ ಮಾಡಿದೆ ನಾಗೇಂದ್ರ ಪ್ರಸಾದ್ ಸರ್, ಜಯಂತ್ ಕಾಯ್ಕಿಣಿ ಸರ್, ಯೋಗರಾಜ್ ಭಟ್ ಸರ್. ಅದ್ರಲ್ಲಿ 3 ಜನದ್ದು ಒಂದೊಂದು ವೇ ಆಫ್ ಸೇಯಿಂಗ್ ಇತ್ತು, ಒಂದೊಂದು ವೇ ಆಫ್ ತತ್ವಗಳಿತ್ತು. ಯಾಕಂದ್ರೆ ಈಗ ಯೋಗರಾಜ್ ಭಟ್ ಸರ್ ಒಂಥರ ತತ್ವ ಹೇಳಿದ್ರೆ, ನಾಗೇಂದ್ರ ಪ್ರಸಾದ್ ಸರ್ ಒಂಥರ ತತ್ವ ಹೇಳ್ತಾರೆ. ಅಂಡ್ ಜಯಂತ್ ಸರ್ ತುಂಬಾ ಸಾಫ್ಟ್ ಆಗಿ ಆ ರೊಮ್ಯಾನ್ಸ್ನ ಪಾಸ್ ಮಾಡ್ತಾ ಇದ್ರು ಆ ಟೈಮಲ್ಲಿ. ಸೊ ಇದು 3 ಏನಾಯ್ತು, ಆ ಟೀನೇಜ್ ಲೈಫ್ ಮೇಲೆ ಒಂದು ಇಂಪ್ಯಾಕ್ಟ್ ಬೀಳ್ತಾ ಇದೆ. ಯಾಕಂದರೆ ಇವಾಗ ನಾವು ಇವಾಗ ಬೊಂಬೆ ಆಡ್ಸೋನು ಇರ್ಬೋದು. ಸೊ ಅದನ್ನೆಲ್ಲ ಕೇಳುವಾಗ ಲೈಫ್ನ ಹಿಂಗೂ ನೋಡ್ಬೋದಾ ಅನ್ನೋ ಥರದ್ದೆಲ್ಲ ಅನ್ಸದಿಂದ ಹಿಡಿದು, ಇವಾಗ ಮುಂಗಾರು ಮಳೆ ಟೈಮಲ್ಲಿ ನಾವು ಅಷ್ಟು ಸಲ ಆ ಹಾಡುಗಳನ್ನ ಆಡ್ಕೊಂಡು, ಜಾಕಿ ಬಂದಾಗ ವಿ ಸೆಲೆಬ್ರೇಟೆಡ್ ಲೈಕ್ ಎನಿಥಿಂಗ್. ಆ್ಯಂಡ್ ಪರಮಾತ್ಮ ಬಂದಾಗ ಸ್ಪೆಷಲಿ ಕಾಲೇಜು ಗೇಟಲ್ಲಿ ಸಾಂಗ್ ಕೇಳಿದಾಗ ಇದು ನಮ್ಮನ್ನೇ ಎದುರುಗಡೆ ಕುಡಿಸ್ಕೊಂಡು ಬರ್ದಿದ್ದಾರೆ ಏನೋ ಇದನ್ನ ಅನ್ನೋ ಥರ. ಸೊ ಅವರೆಲ್ಲ ನಮ್ಮ ಒಂದು ಆ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ನಮ್ಮ ಇದ್ರ ಮೇಲೆ ಇಂಪ್ಯಾಕ್ಟ್ ಬೀಳೋ ಥರ ಇತ್ತು. ಸೊ ಆ ಇಂಪ್ಯಾಕ್ಟ್ ಏನಾಯಿತು, ಇವತ್ತು ಈ ಥರ ಅದು ಕನ್ವರ್ಟ್ ಆಗ್ತಿದೆ. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ, ವೆರಿ ನೈಸ್. ಆ್ಯಂಡ್ ಈಗ ಒಂದು ರ್ಯಾಪಿಡ್ ರೀಕಾಲ್ ಕ್ವೆಶನ್ಸ್ ಇರುತ್ತೆ ನಿಮಗೆ. ಸೊ ನಾನು ಕ್ವೆಶನ್ಸ್ ಕೇಳ್ತಾ ಹೋಗ್ತೀನಿ, ಪಟ್ ಅಂತ ನೀವು ಆನ್ಸರ್ ಮಾಡ್ತಿರ್ತೀರಾ. ಸೊ ಇವಾಗ ನಾನು ಕೇಳೋದ್ರೊಳಗೆ ನೀವು ಏನು ಉತ್ತರ ಕೊಡ್ತೀರಾ ಅಂತ. ಸೊ ವಿಚ್ ಈಸ್ ಯುವರ್ ಫಾಸ್ಟೆಸ್ಟ್ ರಿಟರ್ನ್ ಲಿರಿಕ್ಸ್? ಫಾಸ್ಟಾಗಿ ಬರ್ದಿರೋಂಥ ಲಿರಿಕ್ಸ್ ಯಾವುದು? ಸ್ವಲ್ಪ ಕಷ್ಟ ಆಗ್ಬೋದು ಇದು. ಅಂದರೆ ತುಂಬ ಸಾಂಗ್ಸ್ ವಿ ಸಿಟ್ ಟುಗೆದರ್ ಆ್ಯಂಡ್ ರೈಟ್. ಅಲ್ಲ, ಬಟ್ ಆದರೂ ಆನ್ ಸ್ಪಾಟಲ್ಲಿ ಈಗ ಇನ್ನೊಂದು 10 ನಿಮಿಷದಲ್ಲಿ ಟಕಾರ ಅಂತ ಬರ್ದಿರೋವಂಥದ್ದು ಯಾವುದು ಇಲ್ವಾ? ಸೈಕ್. ಓಕೆ. ಒಂದು ಲಿರಿಕ್ ನೀವು ಮಲ್ಟಿಪಲ್ ಟೈಮ್ಸ್ ರೀರೈಟ್ ಮಾಡಿರೋದು?
ನಾರಾಯಣದು ಇದು ಏನಪ್ಪ ಸಭೆಯ ಕರೆಸಿ ಅಂತ ಸಾಂಗ್ ಇದೆ. ಸೊ ದಟ್ ವೆಂಟ್ ಆನ್. ಹೌದೌದು, ಯಾಕಂದ್ರೆ ಅದರದ್ದು ತುಂಬಾ ಕೇರ್ಫುಲ್ ಆಗಿ ಬರೀಬೇಕಿತ್ತು ಆ ಸಾಂಗ್. ಓಕೆ, ನಿಮ್ಮ ಬಿಗ್ಗೆಸ್ಟ್ ಕ್ರಿಟಿಕ್ ಏನು ಅಂದ್ರೆ ಸಾಂಗ್ಸ್ಗೆ ಸಿಕ್ಕಿರೋದು? ಒಂದು ನಿಗೂಢ, ಇನ್ನೊಂದು ಹಿಮ್ ಆಫ್ ಧರ್ಮ. ಎರಡರಲ್ಲಿ ನಿಮಗೆ ತುಂಬಾ ಇಷ್ಟ ಆಗಿದ್ದು? ನಂಗೆ ನಿಗೂಢ. ಒನ್ ಲೈನ್ ಸೀಕ್ರೆಟ್ ಆಗಿ ನೀವು ತುಂಬಾ ಪ್ರೌಡ್ ಆಗಿರೋದು, ನೀವು ಬರೆದಿರುವಂತ ಲಿರಿಕ್ಸ್ ಅಲ್ಲಿ ಇವತ್ತಿಗೂ ನಾನು ಬರ್ದಿರೋದು ಅಂತ ಹೇಳೋದು, ಸೀಕ್ರೆಟ್ಲಿ ದಟ್ ಯು ಆರ್ ಪ್ರೌಡ್ ಆಫ್? ಇದು ಚರಿತ್ರೆ ಸೃಷ್ಟಿಸೋ ಅವತಾರ. ಓಕೆ, ಈಗ ಬೇರೆ ಕನ್ನಡ ಲಿರಿಕ್ಸ್ ಬರ್ದಿರ್ತಾರೆ, ನಿಮಗೆ ಯಾವ್ದಾದ್ರು ಆ ಲಿರಿಕ್ಸ್ ನಾನ್ ಬರ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ಸಿರುವಂತದ್ದು ಇದೆಯಾ? ಹೂ ಇಸ್ ದಟ್ ಲಿರಿಸಿಸ್ಟ್? ನನಗೆ ಆ ಥರ ಒಂದು ಇದಾಗಿರೋದಂದ್ರೆ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದ್ರು. ಅದು ಯಾವಾಗ ಹೇಳ್ಬೇಕಾದ್ರೂ ನನಗೆ ಆಶ್ಚರ್ಯನೇ ಆಗೋದು. ಅಂದರೆ ಕೆಲವು ಹೇಳಬೇಕು ಅಂತಂದರೆ, ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಬ್ಬ ರೈಟರ್ಗೆ ಒಂದು ಅಡ್ವಾಂಟೇಜ್ ಇದೆ. ಈಗ ಯಾರು ನೋಡಿಲ್ಲ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದ್ರ ಇಲ್ವಾ ಅಂತ, ಬಟ್ ಅದು ರೈಟರ್ ಒಬ್ಬನಿಗೆ ಹೇಳಕ್ಕೆ ಶಕ್ತಿ ಇರೋದು. ಅವ್ರು ಹೇಳಿದ್ದಾರೆ ಅಂತಂದರೆ ಅದು ಇವರು ಐದರ್ ಅದು ಇವಾಗ ರವಿ ಕಂಡದ್ದನ್ನು ಕವಿ ಕಂಡ ಅಂತಾರಲ್ಲ, ಸೊ ಅವ್ರು ಹೇಳಿದ್ದಾರೆ ಅಂದರೆ ಅದ್ರಲ್ಲಿ ನಿಜಾಂಶ ಇದೆ ಅಂತ ನಂಬುವಷ್ಟು ಶಕ್ತಿ ಆ ಬರವಣಿಗೆಗಿದೆ. ಸೊ ನನಗೆ ಆ ಸ್ಟೇಟ್ಮೆಂಟ್ ನನ್ನ ಕಿವಿಗೆ ಬಿದ್ದಾಗೆಲ್ಲ ಇದು ಹೆಂಗೆ ಹೇಳೋದು, ಇದು ಹೇಳಬೇಕು ಅಂದರೆ ಒಂದು ಬೇಕಲ್ಲ ಒಂದು, ಅದು ನನಗೆ ತುಂಬ ಯಾವಾಗಲೂ ಅಸ್ಟಾನಿಷ್ ಮಾಡುತ್ತೆ. ಆಕ್ಚುಲಿ ಟ್ರೂ. ನಿಮ್ಮ ಒಂದು ಲಿರಿಕ್ಸ್ಗಳಿಗೆ ಯಾವ ಆಕ್ಟರ್ ವಾಯ್ಸ್ ತುಂಬ ಚೆನ್ನಾಗಿ ಎಲಿವೇಟ್ ಆಗುತ್ತೆ? ಆಕ್ಟರ್ ವಾಯ್ಸಾ ಅಂದರೆ ಲೆಟ್ಸ್ ಮೇಕ್ ಇಟ್ ಆಕ್ಟರ್ ಆರ್ ಸಿಂಗರ್, ಯಾವ್ದಾದ್ರು? ನನಗೆ ಯಾವಾಗಲೂ ಇವಾಗ ನಾನು ತುಂಬ ಸಾಂಗ್ಸು ಅಜ್ಜು ಸರ್, ಚರಣ್ ಸರ್ ಜೊತೆ ವರ್ಕ್ ಮಾಡಿರೋದ್ರಿಂದ, ಯಾಕಂದ್ರೆ ನಾನು ಇಮಿಡಿಯೇಟ್ಲಿ ಬರ್ದಾಗ ಅವರೇ ಹಾಡು ತೋರಿಸ್ತಾ ಇರ್ತಾರೆ. ಸೊ ಅವ್ರದ್ರಲ್ಲಿ ಕೇಳಿದಾಗ ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಆಲ್ಸೋ ನನಗೆ ಏನಾಗುತ್ತೆ ಅಂತಂದರೆ, ಬರ್ದಾದ್ಮೇಲೆ ಅದು ಫಸ್ಟ್ ಟೈಮ್ ನಾವು ಸಿಂಗರ್ ಅವರ ಬಾಯಿಂದ ಕೇಳೋಕ್ಕಿಂತ ಮುಂಚೆ ಮ್ಯೂಸಿಕ್ ಡೈರೆಕ್ಟರ್ಸ್ ಬಾಯಿಂದ ನಾವು ಕೇಳೋದು. ಸೊ ಅವ್ರದ್ದು ಕೇಳಿದಾಗ ನನಗೆ ಗೊತ್ತಾಗತ್ತೆ ಸೌಂಡಿಂಗು ಚೆನ್ನಾಗಿ ಸೌಂಡ್ ಆಗ್ತಿದೆ ಇದು. ಆ್ಯಂಡ್ ಕೆಲವು ಸಲ ಇವಾಗ ಅವ್ರ ವಾಯ್ಸ್, ಇವಾಗ ಮ್ಯೂಸಿಕ್ ಡೈರೆಕ್ಟರ್ಸ್ ವಾಯ್ಸು ಅದಕ್ಕೆ ಆ್ಯಪ್ಟ್ ಆಗಿಲ್ಲ ಅಂತ ಅಂದ್ರೂ ಕೆಲವು ಸಲ ಹೈ ರೇಂಜಲ್ಲಿ ಹಾಡೋರು ಬೇಕಾಗ್ತಾರೆ ನಮಗೆ. ಸೊ ನಾವಿಲ್ಲಿ ಇದಕ್ಕೆ ಆ ರೇಂಜ್ ಕಮ್ಮಿಲೇ ಹಾಡಿರ್ತೀವಿ. ಸೊ ಇಷ್ಟು ರೇಂಜಲ್ಲೇ ಇದು ಹಿಂಗೆ ಕೇಳಿಸ್ತಾ ಅಂದರೆ, ಇಫ್ ವಿ ಡೆಕೋರೇಟ್ ಎವ್ರಿಥಿಂಗ್, ಕೋರಸ್ ಬಿದ್ದು ಎಲ್ಲ ಲೇಯರ್ಸ್ ಬಂದಮೇಲೆ ಇದು ಹಿಂಗೆ ಕೇಳುತ್ತೆ ಅಂತ ಅನ್ಸುತ್ತೆ. ಸೊ ಆ ಮ್ಯೂಸಿಕ್ ಡೈರೆಕ್ಟರ್ಸ್ ವಾಯ್ಸ್ ಕೇಳೋ ತನಕನೂ ನನಗೊಂದು ಸ್ವಲ್ಪ ಇದು ಹೆಂಗಾಗ್ಬೋದು ಅಂತ ಹೇಳಿದೆ. ಒನ್ಸ್ ಐ ಲಿಸನ್, ಅವಾಗ ಎಸ್ ನಾವು ಅನ್ಕೊಂಡು ಬರ್ದಿದ್ದು ಕರೆಕ್ಟ್ ಆಗಿದೆ ಇದು ಅಂತ ಅನ್ಸುತ್ತೆ. ಸೊ ಬೇಸಿಕಲಿ ನಾನು 2 ಆಪ್ಷನ್ ಕೊಟ್ಟೆ, ನೀವು ನನ್ ಆಫ್ ದ ಅಬೌವ್ ಚೂಸ್ ಮಾಡಿ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂತ ಹೇಳಿದ್ರಿ. ಅಲ್ಲ, ಆಕ್ಚುಲಿ ನಾನು ಅದನ್ನ ಸೇರಿಸ್ಕೋಬೇಕಾಗಿತ್ತು. ನೈಸ್. ಓಕೆ, ವಿಚ್ ಸಾಂಗ್ ನಿಮ್ಗೆ ತುಂಬಾ ಟೈಮ್ ತಗೊಂಡು ಬರ್ದಿದ್ದು, ತುಂಬಾ ಬರಿತಾನೆ ಇದೀನಿ ಅಂತ ಅನ್ಸಿದ್ದು ಸಾಂಗ್ ಯಾವುದು? ನನಗೆ ಅದು ಜ್ಞಾಪಕ ಇಲ್ಲ. ಅಂದ್ರೆ ನೀವು ಬರ್ದಿಲ್ಲ ಆತರ ಯಾವ್ದು ಟಕ್ಕಾರ ಅಂತ ಬರ್ದು ಮುಗಿಸಿದೀರಾ ಅಂತ ಲೆಕ್ಕ? ಹಂಗನ್ನಕ್ಕಿನ್ನ ಒಂದು ಅಂದ್ರೆ ತುಂಬಾ ಚೇಂಜಸ್ ಮಾಡ್ತಾ ಇರ್ತೀನಿ ನಾನೇ. ಕಳ್ಸಾದ್ಮೇಲೂ ನಾನು ಸರ್ ಇದು ಹಿಂಗ್ ಮಾಡೋಣ ಅನ್ನೋ ತರದ್ ಒಂದು ಓಡ್ತಾ ಇರುತ್ತೆ. ಯಾಕಂದ್ರೆ ಕಳ್ಸೋ ಟೈಮಲ್ಲಿ ಏನೋ ಒಂದ್ ಮಾಡಿ ಕಳ್ಸಿರ್ತೀವಿ, ಆಮೇಲೆ ಎಲ್ಲೋ ಒಂದ್ ಕಡೆ ಅದನ್ನ ನಾವೇ ಹೇಳ್ಕೊಂಡಾಗ ಇದು ಯಾಕೆ ಹಿಂಗ ಆಗ್ಬಾರ್ದಿತ್ತು, ಟೈಮ್ ಇದೆಯಾ, ಟೈಮ್ ಇದ್ರೆ ಮಾಡ್ಬೋಣ ಅನ್ನೋ ಒಂದು ಓಡ್ತಾ ಇರುತ್ತೆ. ಸೊ ಆ ನಿಟ್ಟಲ್ಲಿ ಅವಾಗ ನಡೀತಾ ಇರುತ್ತೆ ಎಲ್ಲ ಸಾಂಗ್ಸ್ಗಳು. ನಿಮ್ ಸರ್ಪ್ರೈಸಿಂಗ್ಲಿ ಫಾಸ್ಟ್ ಆಗಿ ಆಗಿದ್ದಂತ ಸಾಂಗ್ ಅಂದ್ರೆ ನೀವ್ ಅನ್ಕೊಂಡೇ ಇರಲ್ಲ ಈ ಸಾಂಗ್ ಇಷ್ಟು ಚೆನ್ನಾಗಿ ಹಿಟ್ ಆಗತ್ತಾ ಅಂತ, ಅಷ್ಟು ಫಾಸ್ಟ್ ಆಗಿ ಆಗಿರುವಂತ ಹಿಟ್ ಸಾಂಗ್ ಯಾವ್ದು? ಮಾಯಾವಿ. ಯಾಕಂದ್ರೆ ನಾವಿಬ್ರು ಒಂಥರ ಶಾಕ್ ಅಂತ ನಾವು ಅದನ್ನ ಕರೆಯಕ್ಕಾಗಲ್ಲ. ಯಾಕಂದ್ರೆ ವಿ ಲವ್ ದಟ್ ಸಾಂಗ್ ಮಾಡ್ಬೇಕಾರೆ ತುಂಬಾ ನಮ್ಗೆ. ಯಾಕಂದ್ರೆ ಅದನ್ನ ನಾವು ಮಾಡ್ಬೇಕಾದ್ರೆ ಕೆಲವು ಲೈನ್ಸ್ ಮೇಲಂತೂ ಏನಿದು ಅಂತ ಹಾಡ್ಬೇಕಾರೆ ಸಂಜಿತ್ ಯೂಸ್ ಟು ಸಿಂಗ್, ಇದು ಹಿಂಗ್ ಬರುತ್ತೆ ಒಂದ್ಸಲ ಕೇಳು ಅಂತ. ಆ ಹಾಡ್ದಾಗ ಸಕ್ಕತ್ತಾಗಿ ಸೌಂಡ್ ಆಗ್ತಿದೆಯಲ್ಲ ಇದು, ದಿಸ್ ಲೈನ್ ಅಂದ್ರೆ ಯಾವಾಗ್ಲೂ ಏನ್ ಅನ್ಸುತ್ತೆ ಅಂತಂದ್ರೆ, ಇದು ಹಿಟ್ ಆಗುತ್ತೆ ಅನ್ನೋದಕ್ಕಿಂತ ಈ ಲೈನ್ ಬಗ್ಗೆ ಮಾತಾಡಬೇಕು ಒಂದಷ್ಟು ಜನ. ದಟ್ ಈಸ್ ವೆನ್ ಅದರದ್ದು ಆರ್ಕ್ ಶುರು ಆಗೋದು. ಯಾಕಂದರೆ 10 ಜನ ಮಾತಾಡಲಿಲ್ಲ ಅಂದರೆ ಅದು 11ನೇ ಜನಕ್ಕೆ ರೀಚ್ ಆಗಲ್ಲ. ಫಸ್ಟ್ 10 people ಶುಡ್ ಸ್ಪೀಕ್, ದೆನ್ ಅದ್ರ ಬಗ್ಗೆ 100 ಮಾತಾಡ್ತಾರೆ, ಅದ್ರ ಮೇಲೆ 1,00,000 ಆಗುತ್ತೆ, ಆಮೇಲೆ 1,000,000 ಹೋಗುತ್ತೆ. ಸೊ ಲೈನ್ಸ್ ಮಾತಾಡಿಸ್ಬೇಕು ಒಂದಷ್ಟು ಜನನ, ಅದನ್ನ ನೋಡ್ತಾ ಇರ್ತೀವಿ ನಾವು ಕೂತಾಗ. ಇನ್ಫ್ಯಾಕ್ಟ್ ಎವ್ರಿ ಸಾಂಗಲ್ಲೂ ಅಷ್ಟೇ. ಈಗ ನಾವು ಇವಾಗ ಹಿಮ್ ಆಫ್ ಧರ್ಮನು ಆ್ಯಂಡ್ ಕಡಲನು ದೋ ಅದ್ರದ್ದು ಡೆಪ್ತ್ ಬಂದು ಇಟ್ಸ್ ಲೈಕ್ ಅನ್ಎಕ್ಸ್ಪ್ಲೈನಬಲ್
ಡೆಪ್ತ್ ಅದು. ಈಗ ನಾವು ತುಂಬಾ ಕೂತ್ಕೊಂಡು ಅಬ್ಸರ್ವ್ ಮಾಡ್ಬೇಕಾಗತ್ತೆ ಅದ್ರದ್ದು ಡೆಪ್ತ್ನ. ಫಸ್ಟ್ ಅಷ್ಟು ಡೆಪ್ತ್ ಇರೋದು ಮಾತಾಡ್ಬೇಕಲ್ಲ ಈಚೆ. ಇವಾಗ ನಿಗೂಢನು ದೋ ಇಟ್ ಮೈಟ್ ನಾಟ್ ಬಿ ಇನ್ ಸಮ್ 100 million ಬಕೆಟ್ ಆರ್ 10 million ಬಕೆಟ್, ಬಟ್ ಅದ್ರ ಬಗ್ಗೆ ಮಾತುಕತೆ ಆಗ್ತಾ ಇರುತ್ತೆ. ಸೊ ಆ ಮಾತುಕತೆ ಆಗ್ಬೇಕು ಫಸ್ಟ್ ಅಂತ ನನಗೆ. ಕಡಲನು ಬಗ್ಗೆ ಹೇಳ್ಬೋದಾ ನೀವು? ಲೈಕ್ ನಾನು ಆಗ್ಲೇ ಆ ಸಾಂಗನ್ನ ನಾನು ಕೇಳೋದು ಮರ್ತೆ. ಇದರ ಹಿಂದೆ ಇರುವಂತ ಸ್ಟೋರಿನಲ್ಲಾದ್ರೆ ಕಡಲನು ಬಗ್ಗೆ ಹೇಳಿ ಪ್ಲೀಸ್, ಬಿಕಾಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಅದು. ಪ್ಲೀಸ್ ಹೇಳ್ಬೋದಾ ಅದ್ರ ಬಗ್ಗೆ? ಇವಾಗ ಸಾಂಗ್ ಶುರುವಿಂದನೇ ನಮಗೆ ಅದೇ ಹೇಳೋದಾದ್ರೆ, ಸಿ ಈಸ್ ಅನ್ ಇಮೇಜ್ ಫಾರ್ ದಟ್ ಸಾಂಗ್. ಆಮೇಲೆ ಆ ಇಡೀ ಟೈಟಲಿಂದ ಹಿಡಿದು ಅದರಲ್ಲಿ ಬರೋವಂಥ ಡೈಲಾಗ್ಸಿಂದ ಹಿಡಿದು ಹೇಮಂತ್ ಸರ್ ಅದನ್ನ ಅಂದರೆ ಪೇಂಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಪ್ರತಿ ಅಂದರೆ ಸ್ಕ್ರಿಪ್ಟ್ ಅಂದರೆ ಪ್ರತಿ ಫ್ರೇಮ್ನು ಅದನ್ನು ಹಿಂಗೆ ಅಂತ ಪೇಂಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಅವರು ಮನು ಆ್ಯಂಡ್ ಪ್ರಿಯಾನ ತುಂಬ ಚೆನ್ನಾಗಿ ನಮ್ಮೊಳಗೆ ತುಂಬಿದ್ರು. ದಿಸ್ ಇಸ್ ವಾಟ್ ಮೈ ಕ್ಯಾರೆಕ್ಟರ್ಸ್. ಅವರು ಈ ಒಂದು ಬಿಹೇವಿಯರ್ ಸ್ಟ್ರಕ್ಚರಲ್ಲಿ ಇರ್ತಾರೆ. ಮನು ಅಂದರೆ ಏನು, ಯಾಕೆ ಮನು ಹೀಗೆ, ಅವನ ಆಸೆ ಆಕಾಂಕ್ಷೆಗಳೇನು, ಪ್ರಿಯಾ ಏನು. ಸೊ ಇದೆಲ್ಲ ಹೇಳಿ ನಮಗೆ ಈ ಸಾಂಗ್ನ ಎಲ್ಲೆಲ್ಲಿ ನಾವು ತರ್ತೀವಿ. ಯಾಕಂದರೆ ಇವಾಗ ಸೈಡ್ ಎ ಸೈಡ್ ಬಿ ನಾಗೆ ಡಿವೈಡ್ ಆಗಿದೆ ಈ ಸಾಂಗ್. ಸೈಡ್ ಬಿ ನಲ್ಲಿ ನಮಗೆ ಚರಣದಿಂದ ಸ್ಟಾರ್ಟ್ ಆಗುತ್ತೆ. ಸೈಡ್ ಎ ಓನ್ಲಿ ನಾವೇ ಕಂಡ ಕನಸು ಅದಕ್ಕೆ ನಿನ್ನ ಹೆಸರು ಬಿಡಲೆ ಅಂದಿದ್ ನೆಕ್ಸ್ಟ್ ಲೈನು ಬರೀ ಹಮ್ಮಲ್ಲಿ ಬಂದ್ಬಿಡುತ್ತೆ. ಆ ಹೆಸರನ್ನು ಯಾಕೋ ಮರೆತೆ ಅನ್ನೋ ಹಮ್. ಸೊ ಅಲ್ಲಿ ಅದು ಸ್ಟೇಜ್ ಸಿಂಗಿಂಗ್ ತರ ಇರಬೇಕು. ಬಟ್ ವೆನ್ ಯು ಸೈಡ್ ಬಿ ನಲ್ಲಿ ನೀವು ಕೇಳಿದಾಗ ಅದು ಕಂಪ್ಲೀಟ್ ಅವಳ ಒಂದು ಸಿಚುಯೇಷನ್ನ ಹಾಡ್ತಾ ಇದ್ದಾಳೆ ಅವಳು. ಬಟ್ ಅದು ಫೋರ್ಸಿಂಗ್ ತರ ಬೇಕಾದ್ರೂ ಅನ್ಕೋಬಹುದು, ಇಲ್ಲ ತಾನೇ ಹಾಡಿದ್ದು ಕೊನೆಗೆ ತನ್ನ ಸಿಚುಯೇಷನ್ಗೆನೆ ಅದು ಇದಾಯ್ತು ಅಂತಲೂ ಅನ್ಕೋಬಹುದು. ಅಂಡ್ ಆ ಸಾಂಗಲ್ಲಿ ನೀವು ನೋಡೋದಾದ್ರೂ ವೆನ್ ಶಿ ಸಿಂಗಿಂಗ್ ಮನು ದೂರದಲ್ಲಿ ಇರ್ತಾರೆ ಅಂಡ್ ಶಿ ವಿಲ್ ಬಿ ಹಿಯರ್, ದೇರ್ ಇಸ್ ಅ ಡಿಸ್ಟೆನ್ಸ್ ದೇರ್. ಸೊ ನೆಕ್ಸ್ಟ್ ಅದು ಇದಾಗ್ಲೂ ಆ ಡಿಸ್ಟೆನ್ಸ್ ತುಂಬ ದೊಡ್ಡದಾಗಿ ಬೆಳೆದು ಬಿಟ್ಟಿರುತ್ತೆ ಸೈಡ್ ಬೀನಲ್ಲೂ. ಸೊ ತುಂಬ ಮೆಟಫರ್ಸ್ ನಮಗೆ ಅವರು ಅದನ್ನು ಹೇಳಿದರು. ಸೊ ಅದಕ್ಕೇನೆ ಅಲ್ಲಿ ಆಮೇಲೆ ಪ್ರಿಯಾನೇ ಹೇಳೋ ಥರ ಮನುನ ನನ್ನ ಸಮುದ್ರ ನೀನು ಅಂತ ಆಲ್ರೆಡಿ ಹೋಲ್ಸ್ ಆಗಿದೆ. ಸೊ ಅದಕ್ಕೆ ಇಷ್ಟೆಲ್ಲ ಇಟ್ಕೊಂಡು ಈ ಸಾಂಗ್ನ ನಾವು ಇಟ್ ಶುಡ್ ಬಿ ಲೈಕ್ ಎ ಪೇಂಟಿಂಗ್ ಅನ್ನೋ ಥರನೇ ನಾವು ತುಂಬ ಅಂದರೆ ನೀವು ಕಣ್ಮುಚ್ಕೊಂಡು ಆ ಸಾಂಗ್ನ ಕೇಳಿದ್ರೆ ನಿಮಗೆ ಲೈನ್ಸ್ ಜೊತೆಗೆ ಅದ್ರ ಇಮೇಜಸ್ ಬರ್ತಾ ಇರಬೇಕು ನಿಮ್ಮ ಮುಂದೆ. ಆ ಥರನೇ ಈ ಸಾಂಗ್ ಡಿಸೈನ್ ಆಗಬೇಕು ಅನ್ನೋ ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ನಾವು ಕಡಲನ್ನು. ನೀವು ಕಡಲನ್ನು ಬರಿಬೇಕಾದ್ರೆ ಹತ್ಕೊಂಡ್ ಬರ್ದಿದ್ರ? ಕಣ್ಣಲ್ಲಿ ನೀರ್ ಬಂದಿತ್ತ? ನಾವ್ ಕೇಳ್ದಾಗ ನಮ್ಗೆ ಅನ್ಸುತ್ತೆ ಅಯ್ಯೋ ಶಿಟ್ ಅಂತ, ಏನೋ ಒಂದು ಇಟ್ ಹಿಟ್. ಸೊ ಆತರ ಬರಿಬೇಕಾದ್ರೆ ಆಬ್ವಿಯಸ್ಲಿ ನಿಮ್ಗೆ ಏನಾದ್ರು ಅನ್ಸಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಐ ಡೋಂಟ್ ನೋ. ನನಗೆ ನೋವಾಗಿರ್ಲಿಲ್ಲ, ಇನ್ಫ್ಯಾಕ್ಟ್ ಅಪೋಸಿಟ್, ನಂಗೆ ತುಂಬಾ ಖುಷಿಯಾಗಿತ್ತು ಅದು ಇದಾದಾಗ. ಯಾಕಂದ್ರೆ ಅಲ್ಲಿ ದೇರ್ ಇಸ್ ಅ ಕಾನ್ವರ್ಸೇಷನ್ ಹ್ಯಾಪನಿಂಗ್. ಅಂದ್ರೆ ಎನ್ವಿರೋ ಅಂದ್ರೆ ಏನಂತಾರೆ ಪ್ರಕೃತಿ ನಡುವೆನೆ ಅಲ್ಲೊಂದು ಕಾನ್ವರ್ಸೇಷನ್ ನ ಬಿಲ್ಡ್ ಮಾಡಿದೀವಿ ನಾವು. ಅಂದ್ರೆ ಕಿರಣವು ಮುಗಿಲ ಕೇಳಿತು ನಾನು ಜೊತೆಗೆ ಬರಲೆ. ಸೊ ಅವರೇ ಮಾತಾಡ್ತಾ ಇವೆ. ಸೊ ಆ ಮಾತಾಡೋದು ಇಷ್ಟು ಚೆನ್ನಾಗಿ ಕುತ್ಕೊಂತಲ್ಲ ಅನ್ನೋ ಒಂದು ಖುಷಿ ನನಗೆ. ಅದೇ ನೋಡಿ, ನಿಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ನೇಚರ್ ನ ಹೋಲಿಸ್ಕೊಂಡು ಬರ್ದಿದ್ದೀರಾ. ಅಲ್ಲಿ ನಾವು ಬ್ರೇಕಪ್ ಸಾಂಗ್, ನಮ್ಗೊಂದು ಡಿಸ್ಟೆನ್ಸ್ ಅಲ್ಲಿ ಇರುವಂತ ಒಂದು ಸಾಂಗ್, ಲವ್ ಸಾಂಗ್ ಅಂತ ನಾವಲ್ಲಿ. ಸೋ ನೈಸ್, ವೆರಿ ನೈಸ್. ಓಕೆ, ಇವಾಗ ಇನ್ನೊಂದು ಏನು ಅಂತಂದ್ರೆ, ನಿಮಗೇನೆ ನೀವೇ ಬರ್ದಿರೋ ಅಂತ ಸಾಂಗ್ಸ್ಗಳ ಬಗ್ಗೆ ಎಲ್ಲ ನಾವು ಮಾತಾಡಿದ್ದು ಆಗಿದೆ. ಹೂ ಈಸ್ ಯುವರ್ ಫೇವ್ರೆಟ್ ಆಕ್ಟರ್? ನನಗೆ ನನ್ನ ಕಾಲೇಜ್ ಡೇಸಿಂದನೂ ನಾನು ನೋಡಿದಾಗ ನನಗೆ ಆನ್ ಸ್ಕ್ರೀನ್ ನನಗೆ ನೋಡೋಕ್ಕೆ ಎಸ್ ಸರ್ ಆಮೇಲೆ ಅಪ್ಪು ಸರ್ ನನಗೆ ಆನ್ ಸ್ಕ್ರೀನ್ ನೋಡೋಕ್ಕೆ ಆರ ನನಗೆ ಇಷ್ಟ. ಆ್ಯಂಡ್ ನನಗೆ ತುಂಬ ಪರ್ಸ್ನಲ್ ಇನ್ಸ್ಪಿರೇಷನ್ ಅಂದರೆ ನಂಗೆ ರಕ್ಷಿತ್ ಸರ್ ಯಾವಾಗಲೂ ನನಗೆ ಅವ್ರ ಮಾತುಗಳಿರ್ಬೋದು, ಆಮೇಲೆ ದ ವೇ ಹಿ ಬ್ರೀತ್ ಸಿನಿಮಾ ನನಗೆ ಅದು ನನಗೆ ಅವರಿಂದ. ಆ್ಯಂಡ್ ಅಗೇನ್ ಅವರ ಆನ್ ಸ್ಕ್ರೀನ್ ಪ್ರೆಸೆನ್ಸೇ ಅದೊಂಥರ ಇದು. ಆ್ಯಂಡ್ ಆನ್ ಸ್ಕ್ರೀನ್ ಪ್ರೆಸೆನ್ಸ್ಗಿನ್ನ ಅವರ ಫಿಸಿಕಲ್ ಪ್ರೆಸೆನ್ಸ್ ಏನಿದೆಯಲ್ಲ ಅದು ಯಾವಾಗಲೂ ಇಟ್ ಮೋಟಿವೇಟ್ಸ್ ಮೀ ಟು ಡೂ ಮೋರ್. ಆ್ಯಂಡ್ ಅವಾಗ ಗೊತ್ತಿಲ್ಲ ಅಂದರೆ ನಮ್ಮನ್ನು ಎಲ್ಲರೂ ನಮ್ಮ ರೈಟರ್ಸ್ ಟೀಮ್ ಎಲ್ಲರೂ he sets that aura ಯಾವಾಗ್ಲೂ. ಸೊ ಇವರು ಎಸ್. ರಕ್ಷಿತ್ ಸರ್ ಜೊತೆಗೆ ಈಗ ಯಾವ್ದಾದ್ರು ವರ್ಕ್ ಮಾಡ್ತಾ ಇದ್ದೀರಾ? ನಡೀತಾ ಇದೆ ಇವಾಗ. ಅವರೇ ಹೇಳ್ದಂಗೆ ರಿಚರ್ಡ್ ಆಂಟನಿ ಅವರ ನೆಕ್ಸ್ಟ್ ಇದು. ಬಟ್ ಅದರ ಅಪ್ಡೇಟ್ಸ್ ನಾವು ಕೊಡಂಗಿಲ್ಲ, ಬಿಟ್ಕೊಳಲ್ವಾ ನೀವು? ಕೊಡಂಗಿಲ್ಲ ಅನ್ನೋಕ್ಕಿಂತ ನಾವು ಕಾಯ್ತಾ ಇದ್ದೀವಿ. ನಿಮ್ಮ ಥರ ನಾನು ಕಾಯ್ತಾ ಇದ್ದೀನಿ ಅದರ ಅಪ್ಡೇಟ್ಸ್ಗೆ. ಆದಷ್ಟು ಬೇಗ ಲೈಕ್ ಸಿಕ್ಕಾಪಟ್ಟೆ ಎಲ್ಲ ಶೆಟ್ರು ಬಂದು ಹೋಗಾಯ್ತು, ಹವಾ ಮೇಂಟೈನ್ ಆಗಿದೆ. ಈಗ ನಾವು ಕಾಯ್ತಾ ಇದ್ದೀವಿ, ಎಲ್ಲಿದ್ದಾರೆ ರಕ್ಷಿತ್ ಸರ್, ಬರ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಅಂತ. ನಿಮ್ಗೆ ಏನಾದ್ರು ಅಪ್ಡೇಟ್ಸ್ ಸಿಕ್ಕಿದ್ರೆ ಸ್ವಲ್ಪ ಹೇಳಿ, ನಾವು ನಮ್ಮ ಜನಕ್ಕೆ ಹೇಳ್ತೀವಿ ಎಲ್ಲಿ ಏನು. ಅಲ್ಲ, ಅವರೇ ಕೊಡ್ತಾರೆ ಅಪ್ಡೇಟ್ಸ್. ಅವರೇ ರೀಸೆಂಟ್ ಸ್ಪೀಚಲ್ಲಿ ಹೇಳಿರೋದ್ರಿಂದ ಐ ವಿಲ್ ಫಾರ್ ಶೋರ್ ಕಮ್
ಇನ್ ಅ ವೆರಿ ಬಿಗ್ ವೇ ಅಂತ ಅವರೇ ಹೇಳಿದ್ದಾರೆ. ಆಗ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಬಟ್ ಅದಕ್ಕೆ ಎಷ್ಟು ಹಾಡುಗಳನ್ನ ಬರಿತಾ ಇದ್ದೀರಾ, ಐಡಿಯಾ ಏನಾದ್ರು? ಇನ್ನ ಏನು ಡಿಸ್ಕಸ್ ಆಗಿಲ್ಲ ಸಾಂಗ್ಸ್ ಎಲ್ಲ. ಅದು ಒನ್ಸ್ ಕೆಲವೊಂದು ಪ್ರೋಸೆಸ್ ಎಲ್ಲ ಆಗ್ತಿದ್ದಂಗೆ ಡಿಸ್ಕಸ್ ಆಗಿಲ್ವಾ ಅಥವಾ ನೀವು ಬಿಟ್ಕೊಡ್ತಾ ಇಲ್ವಾ ಅಂತ? ಇಲ್ಲ ಇನ್ನ ಏನು ಡಿಸ್ಕಸ್ ಓಕೆ, ಎನಿವೇಸ್ ಈಗ ಇನ್ನೊಂದು ಇದಿದೆ ಸೆಗ್ಮೆಂಟು. ಸೊ ಈ ಒಂದು ಸೆಗ್ಮೆಂಟ್ ಏನಂತಂದ್ರೆ, ನಾನು ಒಂದು ಎವ್ರಿಡೇ ಸಿಚುಯೇಷನ್ಸ್ ಹೇಳ್ತೀನಿ, ನೀವು ಬರ್ದಿರೋ ಹಾಡೇ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಹಾಡಾಗಿರ್ಬೋದು, ಜಸ್ಟ್ ಈ ಸಿಚುಯೇಷನ್ ಈ ಹಾಡ್ ಸೂಟ್ ಆಗುತ್ತೆ ಅಥವಾ ಆನ್ ಸ್ಪಾಟ್ ನೀವೇ ಒಂದು ಲಿರಿಕ್ಸ್ ಕೊಡ್ತೀರಾ ಅಂತ ಅಂದ್ರೆ ದಟ್ ಇಸ್ ಓಕೆ, ಲೆಫ್ಟ್ ಯು. ಓಕೆನಾ? ಸೊ ಇವಾಗ ಹೆಂಗೆ ಅಂದ್ರೆ, ಸಂಡೇ ಬೆಳಗ್ಗೆ ಬಾಸ್ ಕಾಲ್ ಮಾಡ್ತಾ ಇದ್ದಾರೆ, ಬೆಳಗ್ಗೆ ಯಪ್ಪ ಕಾಲ್ ಮಾಡ್ತಾ ಇದ್ದಾರೆ, ಏನ್ ಗುರು ಮಾಡೋದು ನಾನು ಈ ಸಿಚುಯೇಷನ್ಗೆ? ಅದಕ್ಕೆ ಸೈಕ್ ಹೇಳ್ಬೋದು. ಓಕೆ, ಇವಾಗ ನಿಮ್ಮ ಮೊಬೈಲ್ ಬ್ಯಾಟ್ರಿ 1% ಅಲ್ಲಿ ಇದೆ, ಟೆನ್ಷನ್ ಆಗ್ತಿದೆ, ನೀವು ಈಗ ಲಿರಿಕ್ಸ್ ಬರೀಬೇಕು, 1% ಇದೆ, ಏನ್ ನಿಮ್ಗೆ ಚಾರ್ಜ್ ಸಿಗ್ತಾ ಇಲ್ಲ, ಪವರ್ ಬ್ಯಾಂಕ್ ಇಲ್ಲ, ಏನ್ ಮಾಡ್ತೀರಾ? ಯಾರು ಇದಕ್ಕೆ ಹೊಣೆಯೋ, ಯಾರು ಬಯಸದ ಕೊನೆಯೋ. ಓಕೆ, ಫೈನಲಿ ನಿಮ್ ಯಾವ್ದೋ ಒಂದು ಲಾಸ್ಟ್ ಐಟಮ್ ಸಿಗತ್ತೆ ನಿಮ್ಗೆ, ಅದು ಯಾವ್ದೋ ಒಂದು ಕಳ್ದೋಗಿರತ್ತೆ, ಅದು ಸಿಗತ್ತೆ, ಆ ಕ್ಷಣಕ್ಕೆ ನಿಮ್ಗೆ ಆಗತ್ತೆ ನೋಡಿ ಖುಷಿ, ಸಿಕ್ತು ಗುರು ಇದು ಅಂತ, ಆ ಟೈಮ್ಗೆ ಅವಾಗ ಡೋಂಟ್ ವರಿ ಬೇಬಿ ಚಿನ್ನ ಮಾಡ್ಕೋಬಹುದು, ಅವಾಗ್ಲೇ ಅನ್ಕೋತೀರಾ ನೀವು ಡೋಂಟ್ ವರಿ ಅಂತ? ನೈಸ್. ಓಕೆ, ಸಿಕ್ಕಿದೆ ಅಂತ. ಟಿವಿ ರಿಮೋಟ್ಗೋಸ್ಕರ ಮನೆಯಲ್ಲಿ ಇಬ್ರು ಜಗಳ ಮಾಡ್ತಾ ಇರ್ತಾರೆ, ಬಟ್ ನೀವು ವಿನ್ ಆಗ್ತೀರಾ, ಫೈನಲಿ ನಂಗೆ ಟಿವಿ ರಿಮೋಟ್ ಸಿಕ್ತು, ನನ್ನ ಶೋ ನಾನು ನೋಡ್ತೀನಿ ಅಂತ, ಆಗ ಕಂಗ್ರ್ಯಾಚುಲೇಷನ್ಸ್ ಅನ್ಕೊಂಡಿದ್ದೆ ನಾನು ಇದು ಬರಿಬೇಕಾ, ಕ್ವಶನ್ ಫಾರ್ಮ್ ಮಾಡ್ಬೇಕಾದ್ರೆ ಐ ವಾಸ್ ಡ್ಯಾಮ್ ಶೋರ್ ನೀವು ಇದೇ ಹೇಳ್ತೀರಾ ಅಂತ, ಫೈನಲಿ ನಾನು ಗೆದ್ದೆ. ಅಂಡ್ ನಿಮ್ಮ ಒಂದು ಮತ್ತೆ ಸಂಚಿತ್ ಹೆಗ್ಡೆ ಡಿಯೋ ನಾನು ಮಾತಾಡ್ತಾ ಇದ್ದೆ, ಏನ್ ವಾಟ್ ಈಸ್ ಹ್ಯಾಪನಿಂಗ್ ನಿಮ್ಮಿಬ್ರು ಮಧ್ಯೆ, ಏನು ಸಖತ್ತಾಗಿ ಹಾಡುಗಳು, ಒಳ್ಳೊಳ್ಳೆ ಲಿರಿಕ್ಸ್ಗಳು, ಒಳ್ಳೊಳ್ಳೆ ಹಾಡುಗಳು ಕೊಡ್ತಾ ಇದ್ದೀರಾ, ವಾಟ್ ಏನ್ ನಿಜವಾಗ್ಲೂ ಇಬ್ರು ಮಧ್ಯೆ ಏನ್ ನಡೀತಾ ಇದೆ? ಕೇಳಿದಂತ ಜನ ಬೇರೆ ತರ ನಾನು ಆತರ ಹೇಳಿಲ್ಲ, ಅಂದ್ರೆ ವಾಟ್ ಲಿಟ್ರಲಿ ಈಗ ನೆಕ್ಸ್ಟ್ ಇನ್ನೇನು ಅವ್ರ ಜೊತೆ ಇನ್ನೂ ಹಾಡುಗಳನ್ನ ಬರಿತಾ ಇದೀವಿ? ಎಸ್, 2 ರೆಡಿ ಮಾಡ್ತಾ ಇದೀವಿ. ಅದು ಗೊತ್ತಿಲ್ಲ, ಅಂದ್ರೆ ನಿಗೂಢ ಇಂದ ಶುರು ಆಗಿದ್ದು. ನಾನು ಫಸ್ಟ್ ಸಾಂಗ್ ರಿಲೀಸ್ ದಿನಾನೇ ಸಂಜಿತ್ನ ಮೀಟ್ ಮಾಡಿದ್ದೆ ಅವತ್ತು, ಅಲ್ಲಿ ತನಕ ಐ ಡಿಡ್ಂಟ್ ಮೀಟ್ ಹಿಮ್. ಅಲ್ಲೇನೆ ಅಂದ್ರೆ ಇಬ್ಬರಿಗೂ ಒಂಥರ ಏನೋ ಖುಷಿ ಆಯ್ತು ಆ ಸಾಂಗ್ ಬಗ್ಗೆ. ರೈಟ್ ಆಫ್ಟರ್ ದ್ಯಾಟ್ ಒಂದು ಮಾತಲ್ಲೇ ಬಂತು, ಅದು ಹಿಟ್ ಆಯ್ತು. ಮರಳಿ ಮನಸ್ಸಾಗಿದೆ ಬಂತು, ಅದು ಹಿಟ್ ಆಯ್ತು. ಆಮೇಲೆ ಮಳೆಯೇ ಬಂತು, ಅದು ಹಿಟ್ ಆಯ್ತು. ಆಮೇಲೆ ನಂಗೆ ಅಲ್ಲವಾ ಮಾಡಿದ್ವಿ, ಅದು ಮಾಯಾವಿ ಮಾಡಿದ್ವಿ, ಅದು ಗೊತ್ತಿಲ್ಲ. ಐ ಥಿಂಕ್ ಆ ಟ್ರಸ್ಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತಲ್ಲ, ಅದು ದಟ್ ಈಸ್ ಒನ್ ಆಫ್ ದ ರೀಸನ್. ಅದ್ರ ಜೊತೆಗೆ ಅದೊಂದು ಹುಚ್ಚಾಟ, ಒಂದು ಮ್ಯಾಡ್ನೆಸ್. ನಾನು ಹೇಳ್ತಾ ಇರ್ತೀನಿ, ಅಂದ್ರೆ ಇಬ್ರು ಹುಚ್ಚರು ಸೇರಿದ್ರೆ ಆಗತ್ತಲ್ಲ ಒಂದು ಆ ಹುಚ್ಚತನ, ಅದು ಗೊತ್ತಿಲ್ಲ, ಆದ್ರೆ ಇನ್ ಎ ಗುಡ್ ವೇ. ಅದೊಂದು ಅವ್ರ ಅಮ್ಮನೂ ನನಗೆ ಅವ್ರ ಮನೆಗೆ ಹೋದಾಗ ಒಂದ್ಸಲ ಹೇಳಿದ್ರು, ಅದೇನೋ ಗೊತ್ತಿಲ್ಲಪ್ಪ, ನೀವಿಬ್ರು ಮಾಡಿದ್ರೆ ಆ ಸಾಂಗ್ ನನಗೆ ಪರ್ಸ್ನಲ್ ಫೀಲ್ ಆಗುತ್ತೆ ಯಾವಾಗ್ಲೂ ಅಂತ ಅವ್ರ ಅಮ್ಮನೂ ಹೇಳಿದ್ರು. ಅದು ನಮಗೆ ಗೊತ್ತಿಲ್ಲ, ಅಂದ್ರೆ ಅದು ಈಗ ನಾಗಾರ್ಜುನ ಅಂದ್ರೆ ಹಿ ವಿಲ್ ಡೂ ಸಮಥಿಂಗ್ ಅಂತ ಅವ್ರಿಗೆ, ಸಂಜಿತ್ ಇದ್ರೆ ಏನೋ ಒಂದು ಆಗುತ್ತೆ ಅಂತ ನನಗೆ. ಸೊ ಈ ಟ್ರಸ್ಟ್ ಐ ಥಿಂಕ್ ಅದು ಒಂದು ಎಕ್ಸ್ಟ್ರಾ ಎನರ್ಜಿ ಆಗಲಿಲ್ಲ, ಒಂದು ಎಕ್ಸ್ಟ್ರಾ ಎಫರ್ಟ್ಗೆ ದಾರಿ ಮಾಡಿಕೊಡುತ್ತೇನೋ ಅಂತ ಒಂದು. ಆ್ಯಂಡ್ ಇದ್ರ ಜೊತೆಗೆ ಇವಾಗ ನಾವು ಗೀಜಾಗ ಹಾಕಿ ಮಾಡ್ಬೇಕಾದ್ರೆ ಅದು ಕೋಕ್ ಸ್ಟುಡಿಯೋಗೆ ಫಸ್ಟ್ ಸಾಂಗ್ ಕನ್ನಡ ಸಾಂಗ್ ಮಾಡಿದ್ದು. ಅಲ್ಲೂ ಅವ್ರು ಡಿಸ್ಕಸ್ ಆಗಿ ಏನೇನೋ ಇದಾಗಿದ್ದು. ಬಟ್ ಹಿ ವಾಸ್ ಲೈಕ್, ನೋ, ಈ ಕಾನ್ಸೆಪ್ಟ್, ಇದು ನಾಗಾರ್ಜುನ್ ಕ್ಯಾನ್ ಡೂ ಇಟ್, ನೀವು ನೋಡಿ, ವಿ ಹ್ಯಾವ್ ಟು ಡೂ ದಿಸ್, ಈ ಥರ ಇದಾಗಬೇಕು ಅನ್ನೋ ಥರ ಅದೊಂದು ಆ ಟ್ರಸ್ಟೇನೆ ಇಟ್ ಟೇಕ್ಸ್, ನಮ್ಮಿಂದ ಏನು ಬೇಕೋ ಅದು ತಗೊಳುತ್ತೆ ಅದು ಅನ್ನೋ ಥರ ನನಗೆ. ದೇರ್ ಆರ್ ಡೇಸ್ ನಾವು ಕೂಡ 2 days ಕೆಲವು ಸಲ ಏನೋ ಬರಿದೆ ಇರೋ ಥರದ್ದೆಲ್ಲ ಆಗಿದೆ. ಬಟ್ ಅದಾಗಿ ಮತ್ತೆ ವಿ ಕಮ್ ಅಂಡ್ ಸಿಟ್ ಅಲ್ಲ, ಸೊ ದಟ್ಸ್ ವೇರ್ it happens. Something happens. Magic happens. Wow, very nice. ಈಗ one closing question, last question ನಾಗಾರ್ಜುನ ಅವರೇ. ಈಗ ಈ ಒಂದು ಇಂಟರ್ವ್ಯೂನ ನೋಡ್ತಾ ಇರುವಂತ ಎಷ್ಟೋ ಜನರಲ್ಲಿ ಅವ್ರಿಗೂ ಕೂಡ ಒಬ್ಬ ಸಾಹಿತಿಗಾರ್ತಿ ಆಗ್ಬೇಕು ಅಂತ ಇರುತ್ತೆ, ಲಿರಿಸಿಸ್ಟ್ ಆಗ್ಬೇಕು, ನಾನು ಕೂಡ ಈ ತರ ಹಾಡುಗಳನ್ನ ಬರಿತೀನಿ ಆ ಥರ ನಿಮ್ಗೂ ಸುಮಾರು ಜನ ಮೆಸೇಜಸ್ಗಳನ್ನ ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಾರೆ. ಅಂತ ಒಂದು ಮನ್ಸುಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸೊ ದಟ್ ಒಂದು ಸ್ಫೂರ್ತಿ, ನೀವು ಈ ತರ ಹೇಳಿದಿರ ಅಂತಂದ್ರೆ ಅದರಿಂದ ಏನಾದ್ರೂ ಒಂದಷ್ಟು ತಿಳ್ಕೊಂಡು ದಟ್ ದೇ ವಿಲ್ ಆಲ್ಸೋ ರೈಟ್, ದೇ ವಿಲ್ ಆಲ್ಸೋ ಕಮ್ ಟು ಇಂಡಸ್ಟ್ರಿ, ಅವರು ಒಂದು ಬೂಮ್ ಆಗ್ತಾರೆ ಅನ್ನೋ ತರದ್ದು ಒಂದು ಮಾತನ್ನ ಅವ್ರಿಗೆ ಹೇಳ್ಬೋದಾ? ನಾನು ಅಂದ್ರೆ ಆ ಥರ ಮೆಸೇಜಸ್ ಬಂದಾಗ್ಲೂ ನಾನು ಹೇಳ್ತಾ ಇರ್ತೀನಿ, ಅಂದ್ರೆ ಬರಿತಾ ಇರಬೇಕು ಒಂದು. ಯಾಕಂದ್ರೆ
ಈಗ ಇದು ಬರ್ದಿದ್ದೀನಿ ಇದು ಸಾಕು ಅನ್ನೋ ಥರ ಇರಲ್ಲ. ಯು ಶುಡ್ ಕೀಪ್ ಆನ್ ಸೆಲ್ಫ್ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕು. ಅದು ಒಂದು ನಾನು ರೆಗ್ಯುಲರ್ ಆಗಿ ಹೇಳ್ತಾ ಇರ್ತೀನಿ. ಯಾಕಂದರೆ ಬರೆದ್ರೇ ಜೀವನ, ಇಲ್ಲ ಬರೆದ್ರೇ ಸಾಂಗ್ಸು. ನಾವು ಬರೆಯೋಕ್ಕೆ ಇರೋದಿಲ್ಲ. ಅಂದರೆ ಅದನ್ನ ತಲೆಯಲ್ಲಿ ಇಟ್ಕೊಂಡೇ ಬಂದಿರೋದು ನಾವು ಇಂಡಸ್ಟ್ರಿಗೆ. ಯಾಕಂದರೆ ಇಂಡಸ್ಟ್ರಿ ಯಾವತ್ತು ಯಾರನ್ನೂ ಕರೆಯಲ್ಲ, ನಾವು ಬರೋದು ಆಸೆ ಇಟ್ಕೊಂಡು ನಾವು ಬರಿಬೇಕು ಅಂತ ಬರ್ತೀವಿ. ಸೊ ಬರಿತಾ ಇರಿ, ಅದು ಯಾವತ್ತೋ ಒಂದಿನ ಏನೋ ಒಂದು ಫೆಚ್ ಮಾಡುತ್ತೆ. ಅದಕ್ಕೆ ನಾವು ಕಾಯಬೇಕು. ನಾನು ಇಷ್ಟು ಬರದೆ ನನಗೇನು ಸಿಗಲಿಲ್ಲ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ನಾವು ನಮ್ಮ ಡೈರಿಲಿ 100 ಬರ್ಕೊಂಡಿರ್ಬೋದು, ಆ 100 ನಮಗೆ ಸಿನಿಮಾ ಯೂಸ್ ಆಗದೇನೂ ಇರ್ಬೋದು. ಅಲ್ಲಿಂದ ನಮ್ಮ ಫ್ರೆಶ್ ಜರ್ನಿ ಶುರು ಆಗ್ಬೋದು. ಸೊ ದ ಮೋರ್ ಯು ರೈಟ್ ದ ಮೋರ್ ಇಟ್ ವಿಲ್ ಗೋ ಟು ಪ್ಲೇಸಸ್. ಯಾಕಂದರೆ ನಾವು ಯಾವತ್ತೋ ಬರ್ದಿರೋ 6 ತಿಂಗಳ ಹಿಂದೆ ಬರ್ದಿರೋ ಲೈನ್ ಯಾವತ್ತೋ ನಮಗೆ ಯೂಸ್ ಆಗ್ಬೋದು. ಇಲ್ಲ ನಮ್ಮ ಹತ್ರ ಕೆಲವು ಸಲ ಇವಾಗ ಏನಾಗಿದೆ ಅಂತಂದರೆ, ಒಂದು ನವಡೇಸ್ ಇವಾಗ ಸೋಷಿಯಲ್ ಮೀಡಿಯಾ ಅವೆಲ್ಲ ಇರೋದ್ರಿಂದ ಯು ಕ್ಯಾನ್ ಮೆಸೇಜ್, ಹೋಗ್ಬೋದು, ಅವ್ರನ್ನ ಮೀಟ್ ಆಗ್ಬೋದು. ಅದೆಲ್ಲ ಹೋಗೋ ತನಕನೂ ಯು ಮೈಟ್ ಫೈಂಡ್ ಈಸಿ. ಬಟ್ ಆ ಮೀಟ್ ಆಗೋ ವಿಂಡೋ ಇದೆಯಲ್ಲ, ಯು ಶುಡ್ ಎನ್ಕ್ಯಾಶ್ ದ್ಯಾಟ್. ಈಗ ಅವ್ರು ನಮಗೆ 10 ನಿಮಿಷ ಸಿಗ್ಬೋದು, ಆ ಡೈರೆಕ್ಟರು, ಆ ಮ್ಯೂಸಿಕ್ ಡೈರೆಕ್ಟರ್ ನಮಗೆ ಅವ್ರಿಗಿರೋ ಟೈಮಲ್ಲಿ ಆ 5 ನಿಮಿಷದಲ್ಲಿ 10 ನಿಮಿಷದಲ್ಲಿ, ಇಲ್ಲ ಅವ್ರು ಇಡೀ ದಿನ ಸಿಗ್ಬೋದು, ನಿಮಗೆ ಹೇಳೋಕ್ಕಾಗಲ್ಲ. ಆ ದಿನದಲ್ಲಿ ನೀವು ಅವ್ರನ್ನ ಇಂಪ್ರೆಸ್ ಮಾಡಬೇಕು, ಇಲ್ಲ ನಿಮ್ಮ ಲಿರಿಕ್ಸ್ ಅವ್ರನ್ನ, ಇಲ್ಲ ನಿಮ್ಮ ರೈಟಿಂಗ್ ಅವ್ರನ್ನ ಇಂಪ್ರೆಸ್ ಮಾಡಬೇಕು. ಇಫ್ ದೇ ಫೀಲ್ ದಟ್ ಯು ಆರ್ ಫಾಲಿಂಗ್ ಶಾರ್ಟ್, ಆವಾಗ ನೀವು ಹೋಗಿದ್ದಾಗಲಿ ಸಿಕ್ಕಿದ್ದಾಗಲಿ ವೇಸ್ಟ್ ಆಗುತ್ತೆ. ಸೊ ನೀವು ಬರಿತಾ ಇರೋದು, ಇಲ್ಲ ನೀವು ದುಡಿತಾ ಇರೋದು, ಅವರು ಸಿಗ್ತಾ ಇರೋ ಆ 5 ನಿಮಿಷ, ಆ 1 hour, ಆ ಇಡೀ ದಿನಕ್ಕೆ, ಅದನ್ನು ತಲೆಯಲ್ಲಿ ಇಟ್ಕೊಂಡು ವಿ ನೀಡ್ ಟು ಕೀಪ್ ಆನ್ ರೈಟಿಂಗ್. ಅದ್ರ ಜೊತೆಗೆ ಫಸ್ಟ್ ನಮ್ಮ ಲೈನ್ ನಮ್ಮನ್ನು ಅಮೇಜ್ ಮಾಡಬೇಕು, ಆಮೇಲೆ ಬೇರೆಯವ್ರನ್ನ ಅದು ಅಮೇಜ್ ಆಗೋದು. ಹಂಗಂತ ಹೇಳಿ ಏನು ಬರೆದ್ರು ಅಮೇಜ್ ಆಗೋದಲ್ಲ, ಬರೆದ್ಬಿಟ್ಟಿದ್ದೀನಿ ಅನ್ನೋದಲ್ಲ. ಜೆನ್ಯೂನ್ಲಿ ಅದು ಅನಿಸ್ಬೇಕು. ಅದಕ್ಕೆ ನಾವು ಕಾಯಬೇಕು. ಅದು ಹೇಗೆ ಅದನ್ನು ಅಳವಡಿಸ್ಕೊಳ್ಳೋದು ಅದು ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಬರವಣಿಗೆಗೆ ಒಂದು ಸಿಲೆಬಸ್ ಇದ್ದಿದ್ರೆ ಎಲ್ಲರೂ ಪಾಸ್ ಮಾಡ್ಬಿಡ್ಬೋದು. ಯಾಕಂದರೆ ಇವತ್ತಿಗೂ ಅದಕ್ಕೆ ಸಿನಿಮಾ ಅನ್ನೋದು ಅಷ್ಟು ನಿಗೂಢವಾಗಿರೋದು. ಇಟ್ಸ್ ಅ ಮಿಸ್ಟ್ರಿ. ಅದೊಂದು ಫಾರ್ಮುಲೇಟೆಡ್ ಇದಾಗ್ಬಿಟ್ಟಿದ್ದಿದ್ರೆ ಎವ್ರಿ ಒನ್ ಕುಡ್ ಹ್ಯಾವ್ ಕ್ರ್ಯಾಕ್ಟ್ ಇಟ್. ಸೊ ಆ ಮಿಸ್ಟ್ರಿನೇ ಈಚೆ ಕಡೆ ಜಾನರ್ ಆಗಿ ಬರೋದು. ಸೊ ನಾವು ಅದನ್ನ ಇವಾಗ ಅದು ಅನ್ನಿಸ್ಬೇಕು ಅಂತಾನೆ ನಾವು ಅಷ್ಟು ಬರಿಬೇಕಲ್ವ. ಸೊ ಅಷ್ಟು ಬರೆದಾಗ ಗೊತ್ತಾಗತ್ತೆ ನಾನು ನಿನ್ನೆ ಎಲ್ಲಿದ್ದೆ, ಇವತ್ತು ಏನು ಬರಿತಾ ಇದ್ದೀನಿ, ನಾಳೆ ಏನು ಬರಿಬೋದು 2 ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಅಂತ. ಸೊ ಅದು ನನಗೆ ಇದಾಗತ್ತೆ. ಆ್ಯಂಡ್ ನಾವು ನಮಗೋಸ್ಕರ ಬರ್ಕೊಂಡಿರೋದು ಬೇರೆ, ಸಿನಿಮಾ ಬರವಣಿಗೆ ಬೇರೆ. ಯಾಕಂದರೆ ಇಲ್ಲಿ ನಾವು ಒಂದು ಟೆಕ್ನಿಕಲ್ ಆಸ್ಪೆಕ್ಟಿಗೆ ಬರಿತಾ ಇರ್ತೀವಿ, ಇನ್ನೊಬ್ರ ಕತೆಗೆ ಬರಿತಾ ಇರ್ತೀವಿ, ಇನ್ನೊಬ್ರು ಸೀನಿಗೆ ಬರಿತಾ ಇರ್ತೀವಿ. ಆಮೇಲೆ ಅವರು ಕೊಟ್ಟಿರೋವಂಥ ಮೆಟೀರಿಯಲ್ಸ್ ಇಟ್ಕೊಂಡು ಬರಿತಾ ಇರ್ತೀವಿ ನಾವು. ಸೊ ಆ ಮೆಟೀರಿಯಲ್ಸ್ ಇಟ್ಕೊಂಡು ಬರಿಬೋದಾ? ಅಟ್ ದ ಸೇಮ್ ಟೈಮ್ ಕೆಲವು ಸಲ 11 ಲೈನ್ ಓಕೆ ಆಗಿರುತ್ತೆ, 1 ಲೈನ್ ಓಕೆ ಆಗಲ್ಲ. ಆ 1 ಲೈನ್ ಏನು? ಸೊ ಇಷ್ಟೆಲ್ಲ ಸಿನಿಮಾ ಒಳಗಡೆ ಇರುತ್ತೆ. ನಾವು ಬರ್ಕೊಂಡಾಗ ನಮಗೆ ಯಾರು ಇದು ಬೇಡ ಅನ್ನೋರು ಇರಲ್ಲ. ನಾನು ಬರೆದಿದ್ದೆ ನನಗೆ ದೊಡ್ಡ ಲೈನು, ನಾನು ಬರೆದಿದ್ದೆ ನನಗೆ ಇದು. ಸೊ ದೇರ್ ಇಸ್ ಏನಂತಾರೆ, ಇದು ಬೇಡ ಇನ್ನೊಂದೇನೋ ಬೇಕು ಅನ್ನೋ ಒಂದು ಇದಿರುತ್ತೆ. ಅದನ್ನ ಪೂರೈಸ್ಬೋದು ಒಬ್ಬ ಡೈರೆಕ್ಟರ್ ಮುಂದೆ ಕೂತ್ಕೊಂಡು ನಾವು. ಯಾಕಂದರೆ ಸಿನಿಮಾಗೆ ಒಂದು ವಿಂಡೋ ಇರುತ್ತೆ. ಅವರೊಂದು ಇವಾಗ 3 ಡೇಸಲ್ಲಿ ನಾನು ಶೂಟ್ ಹೋಗ್ಬೇಕು, ಆ 3 ಡೇಸ್ ಹೋಗಲಿಲ್ಲ ಅಂತಂದರೆ ಅಲ್ಲಿ ಅವ್ರಿಗೆ ಬೇರೆ ಬೇರೆ ತೊಂದರೆಗಳು ಬಂದ್ಬಿಡುತ್ತೆ, ಡೇಟ್ಸ್ ಇರಲ್ಲ, ಇನ್ನೊಂದು. ಸೊ ಇಷ್ಟೆಲ್ಲ ಸಿನಿಮಾ ಒಳಗಡೆ ಇರುತ್ತೆ. ಅಷ್ಟನ್ನ ಇಟ್ಕೊಂಡು ನಾವು ಮಾಡೋಕ್ಕೆ ಆಗ್ತಾ ಇದೆಯಾ ನಮ್ಮ ಕೈಲಿ? ಸೊ ಇಷ್ಟು ಇಟ್ಕೊಂಡು ನಾವು ಅದನ್ನು ಇದು ಮಾಡಿ, ಹೌದು ನಮ್ಮ ಹತ್ರ ಎಷ್ಟೊಂದು ವರ್ಡ್ಸ್ಗಳಿರ್ಬೋದು, ಎಷ್ಟೊಂದು ಕಂಪ್ಯಾರಿಸನ್ಸ್ ಇರ್ಬೋದು. ಅದು ಆ ಕತೆಗೆ, ಆ ಡೈರೆಕ್ಟರ್ಗೆ ಬೇಡ ಅಂತಂದರೆ ಅದು ಬೇಡನೇ. ಯು ಮೈಟ್ ಫೀಲ್ ವೆರಿ ಸ್ಪೆಷಲ್ ವಿತ್ ದ್ಯಾಟ್. ಬಟ್ ಆ ಕತೆಗೆ ಬೇಡ, ಇದಕ್ಕೆ ಬೇಡ ಅಂದರೆ ಅದು ಬೇಡ ಅಷ್ಟೇ. ಸೋ ನೈಸ್, ತುಂಬ ಚೆನ್ನಾಗಿ ಹೇಳಿದ್ರಿ. ಆ್ಯಂಡ್ ಅದರಿಂದ ಅಲ್ಲಿರೋ ಮನ್ಸುಗಳಿಗೂ ಕೂಡ ಒಂದು ಮೆಸೇಜ್ ಸಿಕ್ಕಂಗೆ ಆಗುತ್ತೆ. ಆ್ಯಂಡ್ ಇದೇ ಥರ ಸುಮಾರು ಹಾಡುಗಳನ್ನ ನಾನು ಫಸ್ಟ್ ಹೇಳ್ದಂಗೆ ಅದು 1,00,000 ಆಗಲಿ ಹಾಡುಗಳು, ಒಳ್ಳೊಳ್ಳೆ ಹಾಡುಗಳನ್ನ ಇದೇ ಥರ ಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಿಮಗೂ ಕೂಡ.